ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಆಸ್ಟ್ರೇಲಿಯಾಗೆ ಭಾರತ ತಂಡ ಪ್ರವಾಸ ಹೋದಾಗೆಲ್ಲ ಒಂದಲ್ಲ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಈಗ 2 ಟೆಸ್ಟ್ ಮ್ಯಾಚ್ಗಳು ಮುಗಿದಿದೆ. ಒಂದನ್ನ ಗೆದ್ದು ಒಂದನ್ನ ಸೋತಾಗಿದೆ. ಇನ್ನು ಮೊದಲ ಪಂದ್ಯಗಳಲ್ಲಿ ಸಿರಾಜ್ ಅವರ ಆಕ್ರಮಣಕಾರಿ ವರ್ತನೆಯಿಂದ ಸಾಕಷ್ಟು ವಿವಾದಗಳಿತ್ತು. ಆದರೆ ಈಗ ಬ್ರಿಟಿಷ್ ಕಮೆಂಟೇಟರ್ ಒಬ್ರು ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರನ್ನ ಕೋತಿಗೆ ಹೋಲಿಸಿ ಒಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಏನಿದು ವಿವಾದ ಅಂತೀರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಸ್ಪ್ರೀತ್ ಬೂಮ್ರಾ ವಿಶ್ವದ ನಂಬರ್ 1 ಬೌಲರ್. ಬೂಮ್ರಾ ಬೌಲ್ಗಳನ್ನ ಟಚ್ ಮಾಡೋಕೆ ವಿಶ್ವ ಶ್ರೇಷ್ಠ ಬ್ಯಾಟ್ಸ್ಮನ್ಗಳು ಕೂಡ ತಿಣುಕಾಡ್ತಾರೆ. ಟಚ್ ಮಾಡಿದ್ರೆ ಕ್ಯಾಚ್, ಹಂಗೆ ಬಿಟ್ರೆ ವಿಕೆಟ್ ಔಟ್. ಡಿಫೆನ್ಸ್ ಆಡೋಕೆ ಹೋಗಿ ಮಿಲಿ ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ವಿಕೆಟ್ ಉಳಿಯಲ್ಲ. ಡಿಫೆನ್ಸ್ ಕೂಡ ಪರ್ಫೆಕ್ಟ್ ಆಗಿ ಆಡಬೇಕು. ಅಷ್ಟು ಪರ್ಫೆಕ್ಟ್ ಬೌಲರ್ ಆಗಿರೋ ಬೂಮ್ರಾ ಕಳೆದ ಕೆಲವು ವರ್ಷಗಳಿಂದ ಫೀಕ್ ನಲ್ಲೇ ಇದ್ದಾರೆ. ಅಂತಹ ಬೌಲರ್ನ ಕೋತಿ ಎಂದು ಅಣುಕಿಸಿದ್ದಾರೆ ಇಂಗ್ಲೆಂಡ್ನ ಕಾಮೆಂಟೇಟರ್. ಈಶಾ ಗುಹಾ ಅನ್ನೋ ಇಂಗ್ಲೆಂಡಿನ ಕಮೆಂಟೇಟರ್ ಬೂಮ್ರಾ ಅವರನ್ನ ಕೋತಿಗೆ ಹೋಲಿಸಿದ್ದಾರೆ. ಪ್ರಿಮೇಟ್ ಆನ್ ಏರ್ ಅಂದ್ರೆ ಕೋತಿ ತರ ಆಡ್ತಾನೆ ಅನ್ನೋ ಅರ್ಥ ಬರುವ ಪದ ಅದು. ಅಂಥದ್ದೊಂದು ಪದವನ್ನ ಬಳಸಿ ಕಾಮೆಂಟ್ ಮಾಡಿದ್ದಾರೆ. ಈಶಾ ತಾರಾ ಗುಹಾ ಇದು ಅವರ ಪೂರ್ತಿ ಹೆಸರು. ವಯಸ್ಸು 39. ಇಂಗ್ಲೆಂಡ್ನ ಕ್ರಿಕೆಟ್ ಆಟಗಾರ್ತಿಯಾಗಿರೋ ಈಶಾ ಗುಹಾ ಅವರ ತಂದೆ ಇಂಡಿಯನ್. ಕಾಂಟ್ರವರ್ಸಿ ಆಗ್ತಿದ್ದಂತೆಯೇ ಈಶಾ ಗುಹಾ ಕ್ಷಮೆಯನ್ನ ಯಾಚಿಸಿದ್ದಾರೆ. ಬೂಮ್ರಾಗೆ ಸಾರಿ ಕೇಳಿದ ಈಶಾ ಗುಹಾ. ಬ್ರೆಟ್ಲಿ ಅವರ ಜೊತೆ ಕಾಮೆಂಟರಿ ಮಾಡುವಾಗ ನಾನು MVP ಪದವನ್ನ ಬಳಸಿದ್ದೆ. ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ರಿಮೇಟ್ ಎಂದು ಹೇಳಿದ್ದೆ. ನನ್ನ ಉದ್ದೇಶ ಬೂಮ್ರಾ ಅವರು ಎಂತಹ ಅಪಾಯಕಾರಿ ಬೌಲರ್, ಎಕಾನಮಿ ಬೌಲರ್ ಅಂತ ಹೇಳೋದಾಗಿತ್ತು. ಎಕಾನಮಿ ಬಳಸಿ ಹೇಳುವಾಗ ನಾನು ಬಳಸಿದ ಪದ ಸರಿ ಇರಲಿಲ್ಲ. ತಪ್ಪು ಪದ ಬಳಸಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಆ ಪದವನ್ನ ನಾವು ಬಳಸುವ ಅರ್ಥವೇ ಬೇರೆ, ದಕ್ಷಿಣ ಏಷ್ಯಾದಲ್ಲಿ ಇರುವ ಅರ್ಥವೇ ಬೇರೆ. ನನಗೆ ಬೂಮ್ರಾ ಅವರ ಸಾಧನೆಯ ಬಗ್ಗೆ ಗೌರವ ಇದೆ, ಆದರೂ ನಾನು ಮಾಡಿದ್ದು ತಪ್ಪು, ದಯವಿಟ್ಟು ಕ್ಷಮಿಸಿ. ಈಶಾ ಗುಹಾ ಅವರೇನೋ ಸಾರಿಯನ್ನ ಕೇಳಿದ್ದಾರೆ. ಈಶಾ ಅವರು ಬೂಮ್ರಾನನ್ನ ಮಂಕಿಗೆ ಹೋಲಿಸಿದ್ದು ಇದು ವಿವಾದವನ್ನ ಎಬ್ಬಿಸಿದೆ. ಇನ್ನು 2008ರಲ್ಲಿ ಆಂಡ್ರೋ ಸೈಮನ್ಸ್ ಮತ್ತು ಹರ್ಭಜನ್ ಸಿಂಗ್ ಮಧ್ಯೆ ನಡೆದಿದ್ದ ಮಂಕಿ ಗೇಟ್ ಹಗರಣವನ್ನ ನೆನಪಿಸಿದೆ. 2008ರಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಆಟಗಾರ ಆಂಡ್ರೋ ಸೈಮನ್ಸ್ ಮತ್ತು ಹರ್ಭಜನ್ ಸಿಂಗ್ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಆಗ ಸೈಮನ್ಸ್ ಅವರನ್ನು ತೇರಿ ಮಾಕಿ ಎಂದು ಬೈದಿದ್ದರು ಹರ್ಭಜನ್. ಆದ್ರೆ ಅದು ಮಂಕಿ ಎಂದು ಕೇಳಿಸಿದ್ದು ಕ್ರಿಕೆಟ್ ಜಗತ್ತಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಆಗ ಹರ್ಭಜನ್ ರಕ್ಷಣೆಗೆ ನಿಂತಿದ್ದ ಸಚಿನ್ ತೆಂಡೂಲ್ಕರ್ ದೊಡ್ಡ ಶಿಕ್ಷೆಯಿಂದ ಹರ್ಭಜನ್ ಅವರನ್ನ ಪಾರು ಮಾಡಿದ್ರು. ಈಗ ಮತ್ತೊಮ್ಮೆ ಭಾರತ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದು ಈಶಾ ಗುಹಾ ಅವರ ಕಾಮೆಂಟರಿ ಮತ್ತೆ ಮಂಕಿ ಗೇಟ್ ಹಗರಣವನ್ನ ನೆನಪು ಮಾಡಿಕೊಟ್ಟಿದೆ. ಈಶಾ ಗುಹಾ ಕ್ಷಮೆ ಕೇಳಿದ್ದಾರೆ. ಆದ್ರೆ ಟೆಸ್ಟ್ ಪಂದ್ಯ ಮುಗಿದ ನಂತರ ICC ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳುವ ಸೂಚನೆಯಂತೂ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರಿಟಿಷರ ಮನಸ್ಥಿತಿ ಎಂತದ್ದು ಅನ್ನೋದನ್ನ ಅವರ ಮಾತುಗಳೇ ತೋರಿಸುತ್ತೆ. ಆದ್ರೆ ಈಗ ಕಾಂಟ್ರವರ್ಸಿ ಮಾಡಿರುವಂತಹ ಈಶಾ ಗುಹಾ ಅವರು, ಇವರು ಭಾರತ ಮೂಲದವರು, ಹೌದು, ಪಶ್ಚಿಮ ಬಂಗಾಳದವರು. ಆದ್ರೆ ಇವರಿಗೆ ಈ ಪದದ ಅರ್ಥ ಗೊತ್ತಿಲ್ಲ ಅನ್ನೋದನ್ನ ಜಗತ್ತು ನಂಬೋದಿದೆಯಲ್ಲ, ಇದೇ ಒಂದು ದುರಂತ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.